ಇವತ್ತು ಏನಂತ ಮಾಡಲಿ ನಾನು? ಅಕ್ಕಿ ಇಲ್ಲ, ಬೇಳೆ ಇಲ್ಲ. ಈ ನಮ್ಮ ಯಜಮಾನ್ರಿಗೂ ಒಂದು ಮಾತು ಹೇಳಿದ್ರೆ ಕೇಳೋದು ಇಲ್ಲ. ಏನಾದರೂ ಇಡ್ಲಿ ಬಿಡ್ಲಿ, ಇವರಿಗೆ ಹೊತ್ತೊತ್ತಕ್ಕೆ ಮಾತ್ರ ಕರೆಕ್ಟಾಗಿ ತಗೊಂಡೋಗಿ ಹಾಕ್ಬೇಕು. ಅಪ್ಪ ಏನು ಮಾಡಲಿ? ಹಾಂ ತಡಿ, ಬೇಳೆ ಇಲ್ಲದು ಸ್ವಲ್ಪ ಇಟ್ಟಿದ್ನಾ? ಹೌದಲ್ಲ, ಅವತ್ತು ಸ್ವಲ್ಪ ಎತ್ತಿಟ್ಟಿದ್ದು ನೆನಪಿದೆ. ಈಗ್ಯೂ ಖಾಲಿಯಾಗೋಗೋಯ್ತು. ಅಯ್ಯೋ, ಇಟ್ಟಿಸ್ತಾನೆ ಇಲ್ವಲ್ಲಪ್ಪ. ಏನು ಮಾಡಲಿ ಇವಾಗ ನಾನು? ಹಾಂ ಹೌದು, ನಾನು ಪುಟ್ಟಿನ ಕರೆದ್ರೆ ಅವಳು ಎತ್ಕೊಳ್ತಾಳೆ. ಪುಟ್ಟಿ ಪುಟ್ಟಿ, ಎಲ್ಲಿದೆ? ಬಾಮ ಸ್ವಲ್ಪ ಇಲ್ಲಿ. ಏನಮ್ಮ, ಏನನ್ನ ನಂಗೆ ಕರಿತಿದ್ಯಾ? ಓ ಮಗಳೇ, ನೀನು ನನಗೆ ಸಹಾಯ ಮಾಡ್ತೀಯ ಒಂದು. ನೋಡು, ಇಲ್ಲಿ ಮೇಲೆ ಡಬ್ಬ ಇದೆ. ಆ ಡಬ್ಬ ಒಳಗಡೆ ಬೇಳೆ ಇದೆಯಾ ಒಂದು ಸ್ವಲ್ಪ ನೋಡ್ತೀಯಮ್ಮ? ಯಾಕಂದ್ರೆ ನನಗೆ ಇಟ್ಟಿಸ್ತಿಲ್ಲ ಅದಕ್ಕೆ. ಅಷ್ಟೇ ತಾನೇ, ಮಾಡ್ತೀನಿರು. ಇತ್ತೀಚೆಗೆ ಈ ಮೈನಲ್ಲಿ ಯಾರಿಗೆ ಏನು ಸಹಾಯ ಬೇಕಾದರೂ ಅದು ನಾನೇ ಮಾಡಬೇಕು. ಅಪ್ಪಂಗೂ ನಾನೇ ಮಾಡಬೇಕು, ನಿಂಗೂ ನಾನೇ ಮಾಡಬೇಕು. ಓಹೋ, ದೊಡ್ಡ ಮಸ್ಲಿಗಳು, ಎಲ್ರಿಗೂ ಇವಳು ಸಹಾಯ ಮಾಡಬೇಕು. ಹೋಗೆ, ನಿಮ್ಮ ಅಜ್ಜಿಯವರು ತಿನ್ ಕರೆಕ್ಟು. ನಿಂಗೆ ತುಂಬಾ ಬಾಯಿ ಜಾಸ್ತಿ. ಅಯ್ಯೋ, ಯಾಕೆ ಹೋಗ್ತಿದ್ಯಾ? ನಾನು ಏನು ಹೇಳಿದ್ದು? ಇವಾಗ ತಾನೇ ಹೇಳ್ತಿಯಲ್ಲಮ್ಮ ನೀನು ದೊಡ್ಡ ಮನುಷ್ಯನ ಅಂತ. ಅದಕ್ಕೆ ಬೇಡ ಬಿಡು, ನಾನಿನ್ನು ಚಿಕ್ಕವಳು ತಾನೆ. ನೀನೇ ಎಲ್ಲ ಮಾಡ್ಕೊ. ನಿಂಗೆ ನನ್ನ ಸಹಾಯ ಎಲ್ಲ ಏನು ಬೇಡ ತಾನೆ. ಅದಕ್ಕೆ ನಾನು ಹೋಗ್ತಿದ್ದೀನಿ. ಅಯ್ಯೋ, ಕ್ಷಮಿಸ್ಬಿಡು ಮಗಳೇ, ನೀ ನನ್ನ ಮುದ್ದು ಮಗಳಲ್ವಾ? ತಪ್ಪಾಯ್ತಮ್ಮ, ಮತ್ತೊಂದ್ಸರಿ ಹೇಳೋದಿಲ್ಲ. ಹೌದು, ನಿನ್ಗೆಲ್ಲ ಸಹಾಯ ಬೇಕೇ ಬೇಕು. ನೀನು ದೊಡ್ಡ ಹುಡುಗಿನೇ, ಸರಿನಾ? ನನ್ಗೆ ಇವಾಗ ಸಹಾಯ ಮಾಡ್ಕೊಡೆ. ನಿಮ್ಮ ಅಪ್ಪ ಬಂದ್ಬಿಡ್ತಾರೆ, ಬೇಗ ಅಡುಗೆ ಮಾಡ್ಬೇಕಂತೆ. ಹೌದು, ನಿಂಗೆ ಅಶ್ವಾಗ್ತಿಲ್ವಾ? ನಿಂಗೆ ಊಟ ಬೇಕು ತಾನೆ? ನೋಡು, ಟೈಮ್ 9 ಗಂಟೆ ಆಗ್ತದೆ. ಇನ್ನು ಯಾವಾಗ ಅಡುಗೆ ಮಾಡೋದು, ನಾವು ಊಟ ಮಾಡೋದು, ಮಲಗೋದು ಯಾವಾಗ ಹೇಳು? ಏ ಅಮ್ಮ, ನನಗೆ ಯಾವ ಸಹಾಯನೂ ಬೇಡ. ನನ್ನ ಸಹಾಯ ಎಲ್ಲರಿಗೂ ಬೇಕು ಅಂತ ಹೇಳಿದ್ದು. ನೀನು ಮೊದಲು ಡೈಲಾಗ್ ಕರೆಕ್ಟಾಗಿ ಹೇಳು. ಅಯ್ಯೋ, ತಪ್ಪಾಯ್ತು ಕಣಮ್ಮ ತಾಯಿ, ತಪ್ಪಾಯ್ತು. ಇವಾಗ ಮೊದಲು ನಂಗೆ ಸಹಾಯ ಮಾಡು ಬಾ. ಈ ಕಡೆ ಬಾ, ನಾನು ಮೇಲೆ ಹತ್ತೀನಿ. ಆಮೇಲೆ ಹೇಳುವಂತೆ ಯಾವ ಡಬ್ಬಿ ಅಂತ. ಜೋಪಾನ ಕಣೆ, ಹುಷಾರು. ಒಂದು ಕಾಲು ಎತ್ತಿ ಮೇಲಿಡು ಫಸ್ಟು. ಹೀಗ ಅಮ್ಮ? ಹಾಂ, ಹಾಗೆ. ಇವಾಗ ಮೆತ್ತಗೆ ಕಾಲು ತೆಗೆದು ಮೇಲಿಡು. ನನ್ನ ಸ್ವಲ್ಪ ಹಿಡ್ಕೋಬೇಕಾದ್ರೆ. ಬೇಡ ಇರು ಅಮ್ಮ, ನೀನು ಇಟ್ಕೊಳಕ್ಕಾಗಲ್ಲ ನನಗೆ. ಇಲ್ಲಿ ಇದ್ಲೇನೋ ಇದೆಯಲ್ಲ ಕಡ್ಡಿ ಥರ, ಅದನ್ನ ಹಿಡ್ಕೊಂತೀನಿ ಇರು. ಸರಿನಾ ಅಮ್ಮ? ಅಮ್ಮ, ಆ ಡಬ್ಬಿ ಇದೇನಾ ನೀನು ಹೇಳಿದ್ದು? ಹ್ಞೂ, ಅದೇ ಡಬ್ಬಿನೇ ನೋಡು. ಅದು ಒಳಗೆಲ್ಲಾದ್ರೂ ಬೇಳೆ ಅಥವಾ ಏನಾದರೂ ಕಾಲಿದಾವಂತ ನೋಡೆ. ಅಮ್ಮ, ಇದು ಒಳಗಡೆ ಏನು ಕಾಣಿಸ್ತಾ ಇಲ್ಲಮ್ಮ, ಎಲ್ಲ ಖಾಲಿಯಾಗಿದೆ. ಅಯ್ಯೋ, ಹೌದಾ? ಸರಿ, ಹೋಗ್ಲಿ ಬಿಡು. ನೀನು ಜೋಪಾನ ಕೆಳಗಿಳಿಮ್ಮ. ಅಯ್ಯೋ, ಏನಿದು? ಬಾಗಿಲು ತೆಗೆ ಸೌಂಡ್ ಆಯ್ತಲ್ಲ, ಯಾರೋ ಬಂದ್ರು ಅನ್ಸುತ್ತೆ. ಇಷ್ಟೊತ್ತಲ್ಲಿ ಯಾರು ಇರ್ಬೋದು? ಅಮ್ಮ, ನಾನು ಇವಾಗ ಕೆಳಗೆ ಇಳಿಲ್ಲ. ಅಮ್ಮ, ಕೇಳಿಸ್ತಿಲ್ವಾ ಅಮ್ಮ? ಅಮ್ಮ ಎಲ್ಲೋ ಇತ್ತು? ಅಯ್ಯೋ ಅಮ್ಮ ಬಿದ್ದು ಬಾ ಬೇಗ. ಅಲ್ಲ, ಡೋರ್ ಸೌಂಡ್ ಮಾತ್ರ ಬಂತು, ಯಾರು ಕಾಣಿಸ್ತಿಲ್ವಲ್ಲ. ಯಾರು ಇರ್ಬೋದು? ಅಯ್ಯೋ ನಂದೆ, ನಂಗೇನು ಸೌಂಡ್ ಕೇಳಿಸ್ತಾ ಏನೋ. ಅಯ್ಯೋ ಮಗಳೇ, ಯಾಕೆ ಹಿಂಗೆ ಬಿದ್ದೋಗಿದ್ಯಾ? ಏನಾಯ್ತಮ್ಮ? ಎದ್ದೇಳು. ಪುಟ್ಟಿ 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 ಪುಟ್ಟಿ, ಮಾತಾಡಮ್ಮ. ಏನಾಯ್ತು? ಯಾಕೆ ಹಿಂಗೆ ಮಲ್ಕೊಂಡ್ಬಿಟ್ಟಿದ್ಯಾ? ಎದ್ದೇಳು. ಅಯ್ಯೋ ದೇವ್ರೆ, ಮನೇಲಿ ಬೇರೆ ಯಾರು ಇಲ್ವಲ್ಲಪ್ಪ. ಅಮ್ಮ ಬೇರೆ ಬೇಗ ಮಲ್ಕೊಂಡ್ಬಿಟ್ಟವಳೆ. ಅತ್ತೆ ಬೇರೆ ಅವ್ರ ಮಗಳ ಮನೆಗಂತ ಹೋಗಿದ್ದಾರೆ. ಇವ್ರು ಬೇರೆ ಇನ್ನೂ ಬರ್ತಿಲ್ಲ. ಯಾವಾಗ ಬರ್ತಾರೋ ಏನೋ. ಇಷ್ಟಕ್ಕೂ ಬರ್ತಾರೋ ಎಲ್ಲೂ ಗೊತ್ತಿಲ್ಲ ಇವತ್ತು. ಏನಪ್ಪ ಮಾಡ್ಲಿರೋನೊಬ್ಳೆ. ಪುಟ್ಟಿ, ಎದ್ದೇಳು ಮಗಳೇ, ಎದ್ದೇಳಮ್ಮ. ಅಯ್ಯೋ, ನಾನು ಏನು ಮಾಡಲಿ ಇವಾಗ? ನನ್ನ ಮಗಳು ಎದ್ದೇಳ್ತಾ ಇಲ್ವಲ್ಲಪ್ಪ ದೇವ್ರೆ. ಅಯ್ಯೋ, ಇದೇ ಸೌಂಡು. ಈ ಶಬ್ದ ಅವತ್ತು ಬಂತಲ್ಲ, ಅದೇ ಶಬ್ದ ಅಲ್ವಾ? ಮತ್ತೆ ಮತ್ತೆ ಇವಾಗ ಏನಕ್ಕೆ ಬರ್ತಿದೆ? ಅಯ್ಯೋ ದೇವ್ರೆ, ಇಲ್ಲಿ ಏನೇನು ಆಗ್ತಾ ಇದೆಯಪ್ಪ? ಅದೇ ಶಬ್ದ ಮತ್ತೆ ಯಾವಾಗ ಬರ್ತಿದೆ ಇಲ್ಲಿಗೆ? ನಂಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ಆವತ್ತು ಇದೇ ಶಬ್ದ ಬಂತು. ಅಯ್ಯೋ, ನನ್ನ ಮಗಳು ಬೇರೆ ಹಿಂಗೆ ಮಲಗಿದ್ದಾಳೆ. ನಾನು ಇವಾಗ ಎಲ್ಲಿ ಹೋಗ್ಲಿ? ನಂಗೆ ಆಚೆ ಹೋಗೋ ಭಯ ಆಗ್ತಾ ಇದೆ. ಏನು ಮಾಡಲಿ? ಜಯ, ಯಾಕಮ್ಮ ಹೆದರ್ಕೊಂತಿದ್ಯಾ? ನಾನು ಇಲ್ಲೇ ಇಲ್ವಾ? ನಾನು ಇಲ್ಲಿ ಇರ್ಬೇಕಾದ್ರೆ ನಿಂಗೆ ಯಾವ ಭಯನೂ ಬೇಡ, ನಿಂಗೇನೂ ಆಗೋದಿಲ್ಲ. ಅಯ್ಯೋ ದೇವ್ರೆ, ಯಾರಿದು? ಯಾರಿದ್ದಾರೆ ಇಲ್ಲಿ? ನನ್ನ ಕಣ್ಣಿಗೆ ಯಾರು ಕಾಣಿಸ್ತಿಲ್ವಲ್ಲ, ಆದ್ರೆ ಧ್ವನಿ ಮಾತ್ರ ನನಗೆ ಕೇಳಿಸ್ತಿದೆ. ಯಾರಿದ್ದಾರೆ ಇಲ್ಲಿ? ಜಯ ಮಗಳೇ, ಯಾಕಮ್ಮ ಇಷ್ಟೊಂದು ಹೆದರ್ಕೊಂತಿದ್ಯಾ? ಯಾಕೆ? ನನ್ನ ಕಂಡ್ರೆ ನಿಂಗೆ ತುಂಬಾ ಪ್ರೀತಿ ಇತ್ತ ಚಿಕ್ಕವಳಾಗಿರ್ಬೇಕಾದ್ರೆ?
ಜೊತೆ ಚೆನ್ನಾಗಿರ್ತಿದ್ದೆ. ಆದ್ರೆ ಆ ದೇವ್ರು ನನಗೆ ಮೋಸ ಮಾಡ್ಬಿಟ್ಟ. ಅದಕ್ಕೆ ನಾನು ಇವಾಗ ಈ ರೀತಿಯಾಗಿ ಗಾಳಿಯಲ್ಲಿ ಅಲ್ದಾಡ್ತಾ ಇದ್ದೀನಿ. ಮೇಲೆ ಹೋಗಕ್ಕಾಗದೆ, ನಿಮ್ ಜೊತೆನೂ ಇರಕ್ಕಾಗದೆ, ಅದೇ ಜೀವ ಆಗ್ಬಿಟ್ಟೆ ನಂದು. ನೋಡು, ನೀನ್ ಸಹಾಯ ಮಾಡ್ತೀನಂದ್ರೆ ನಾನ್ ನಿನ್ಗೆ ಆಗ್ಲಿ ನಿನ್ ಮಕ್ಕಳಿಗಾಗ್ಲಿ ಏನೂ ತೊಂದರೆ ಕೊಡಲ್ಲ. ಆದ್ರೆ ನೀನ್ ನಂಗೊಂದು ಸಹಾಯ ಮಾಡ್ಲೇಬೇಕು. ಏನು? ನಾನು ನೀನು ಸಹಾಯ ಮಾಡ್ಬೇಕಾ? ಅದೇಗಾಗುತ್ತೆ? ನೀನ್ ನೋಡಿದ್ರೆ ಭೂತ, ನಾನಂದ್ರೆ ಮನುಷ್ಯಳು. ನಾನ್ ನಿನ್ಗೆ ಸಹಾಯ ಮಾಡಕ್ಕಾಗುತ್ತೆ? ನೋಡು, ಸ್ವಲ್ಪ ದಿನ ನನ್ಗೆ ನಾನಿರೋದಕ್ಕೊಂದು ದೇಹ ಬೇಕು. ಅದು ನಿನ್ ಮಗಳದೇ ಬೇಕು. ಏನು ಏನು ನೀನ್ ಏನ್ ಹೇಳ್ತಾ ಇದೀಯ? ನಿನಗೆ ನನ್ನ ಮಗಳ ದೇಹ ಬೇಕಾ? ನಿಂಗೆ ಹೆಂಗ್ ಮನ್ಸು ಬರುತ್ತೆ ಈ ತರ ಕೇಳಕ್ಕೆ? ಒಂದ್ ಕೆಲಸ ಮಾಡು, ನಿನ್ಗೆ ಹಂಗ ದೇಹ ಬೇಕಾಗಿದ್ರೆ ಬಾ, ನನ್ ದೇಹದಲ್ಲಿ ಬಾ. ಆದ್ರೆ ನನ್ನ ಮಗಳನ್ನ ಮಾತ್ರ ಏನು ಮಾಡಬೇಡ. ದಯವಿಟ್ಟು ಅವಳನ್ನ ಬಿಟ್ಬಿಡು. ಇಲ್ಲ ಜಯ, ಅದು ಸಾಧ್ಯ ಇಲ್ಲ. ನನಗೆ ನಿನ್ ಮೈ ಮೇಲೆ ಬರೋ ಶಕ್ತಿ ಇಲ್ಲ. ಅದು ನಿನ್ ಮಗಳ ಮೈ ಮೇಲೆ ಅಷ್ಟೇ ಆಗುತ್ತೆ. ಯಾಕೆಂದ್ರೆ ಅವಳು ನನ್ನ ಅಂಶನೇ ಹೊಂದಿದ್ದಾಳೆ. ಹಾಗಾಗಿ ನೀನ್ ಹೆದರ್ಕೋಬೇಡ. ನಾನು ಅವಳಿಗೆ ಯಾವ ರೀತಿ ತೊಂದರೆನೂ ಕೊಡೋದಿಲ್ಲ. ಅವಳಿಗೆ ಅಲ್ಲ, ನಿನ್ ಮನೆಯಲ್ಲಿ ಯಾರಿಗೂ ತೊಂದರೆ ನಾನು ಕೊಡೋದಿಲ್ಲಮ್ಮ. ನಂಗೊಂದು ಸ್ವಲ್ಪ ಕೆಲಸ ಮಾಡ್ಬೇಕಾಗಿದೆ, ಅದಕ್ಕೆ ಬಂದಿದ್ದೀನಿ. ಅದೇ ಒಂದ್ ವಿಷಯ, ನಾನು ನಿನ್ ಮಗಳ ಮೈ ಮೇಲೆ ಬಂದ್ಮೇಲೆ ನೀನ್ ಯಾರಿಗೂ ಈ ವಿಷಯ ಹೇಳ್ಬಾರ್ದು. ಅಷ್ಟೇ ಅಲ್ಲ, ನನ್ನನ್ನು ಸಹ ನೀನು ಏನ್ ಮಾಡ್ತಾ ಇದ್ಯಾ, ಎಲ್ಲಿಗೆ ಹೋಗ್ತಿದ್ಯಾ, ಯಾಕೆ, ಏನಂತ ಏನು ಪ್ರಶ್ನೆ ಕೇಳಬಾರ್ದು, ಆಯ್ತಾ? ನೋಡು, ನಿನಗೆ ನಿನ್ ಮಗಳು ಬೇಕು ಅಂದ್ರೆ ನಾ ಹೇಳಿದ ಕಡೆ ಒಪ್ಕೊಳ್ಳೇಬೇಕು. ಅಯ್ಯೋ, ನಂಗೆ ನನ್ನ ಮಗಳು ಬೇಕು. ನನ್ನ ಮಗಳು ಬೇಕು. ನೋಡು, ನಾನು ನಿನ್ನ ಮಾತಿಗೆ ನಂಬಿ ನಿನ್ನ ಮಾತಿಗೆ ಒಪ್ಪಿಗೆ ಕೊಡ್ತಾ ಇದ್ದೀನಿ. ಆದ್ರೆ ನೀನು ತುಂಬಾ ದಿನ ಇರೋಂಗಿಲ್ಲ. ಬೇಗ ನಿನ್ನ ಕೆಲಸ ಏನೋ ನಂಗೆ ಗೊತ್ತಿಲ್ಲ. ನಿನ್ನ ಕೆಲಸ ಮುಗಿಸ್ಕೊಂಡು ಬೇಗ ಹೋಗ್ಬಿಡ್ಬೇಕು, ಸರಿನಾ? ಇಲ್ಲ ಅಂದ್ರೆ ನಾನು ನಿನ್ಗೆ ಪೂಜೆ ಮಾಡಿಸಿ ಕಳಿಸ್ಬಿಡ್ತೀನಿ. ಸರಿ. ನೀವು ಮನುಷ್ಯರು ಮಾತಿಗೆ ತಪ್ಪೋದು, ಆದ್ರೆ ನಾವು ಆತ್ಮಗಳು ಕೊಟ್ಟ ಮಾತಿಗೆ ಯಾವತ್ತೂ ತಪ್ಪೋದಿಲ್ಲ. ನನಗೆ ಯಾವ ಕೆಲಸ ಮುಗೀತೋ ಆ ಕ್ಷಣದಲ್ಲೇ ನಾನು ನಿನ್ನ ಮಗಳನ್ನ ಬಿಟ್ಟು ಹೊರಟೋಗ್ಬಿಡ್ತೀನಿ. ಸರಿ, ನಾನಿನ್ನ ನಂಬಿ ನನ್ನ ಮಗಳ ದೇಹ ನಿನಗೆ ಕೊಟ್ಟಿದ್ದೀನಿ. ಆದ್ರೆ ನಿನ್ನಿಂದ ನಮ್ಗೆ ಏನು ತೊಂದರೆ ಆದ್ರೆ ಮಾತ್ರ ನಾನು ಸುಮ್ಮನೆ ಇರೋದಿಲ್ಲ. ಯಾಕಂದ್ರೆ ನನ್ನ ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿದ್ದೀನಿ. ನನಗೆ ನನ್ನ ಮಕ್ಕಳೇ ಎಲ್ಲ ಅಂತ ಬದುಕ್ತಾ ಇದ್ದೀನಿ. ಅದಕ್ಕೆ ಏನಾದ್ರು ನೀನು ತೊಂದರೆ ಮಾಡಿದ್ರೆ ಚೆನ್ನಾಗಿರೋದ ನೋಡ್ಕೋ. ಆಯ್ತು ಜಯ, ನಿನ್ನ ಸಹಾಯನ ನಾನು ಯಾವತ್ತೂ ಮರೆಯೋದಿಲ್ಲ. ಅಂದಂಗೆ ನಿನಗೆ ಸಹಾಯ ಅಂದ್ರೆ ಬೇಕಾದ್ರೆ ನನ್ನನ್ನ ಕೇಳು, ಆಯ್ತಾ? ನಾನು ಖಂಡಿತ ಮಾಡ್ತೀನಿ ನಿನಗೆ. ಪುಟ್ಟಿ ಪುಟ್ಟಿ, ನೋಡು ಜಯ, ನಾನು ವಿಷಯ ಮರ್ತೋಗ್ಬಿಟ್ಟಿದ್ದೆ. ನೀನು ಇನ್ಮೇಲೆ ನಿನ್ನ ಮಗಳನ್ನ ಪುಟ್ಟಿ ಅಂತ ಕರಿಬೇಡ. ನನ್ನ ಹೆಸರು ಗೌರಿ ಅಂತ. ನೀನು ಇನ್ಮೇಲೆ ಅವಳನ್ನ ಗೌರಿ ಅಂತಾನೆ ಕರಿಬೇಕು. ಏನು? ಗೌರಿ ಅಂತನಾ? ಅಮ್ಮ ಅಮ್ಮ, ಮಗಳೇ ನಿಂಗೆ ಎಚ್ಚರ ಆಯ್ತಮ್ಮ? ಪುಟ್ಟಿ ಪುಟ್ಟಿ ಎದ್ದೇಳು. ಅಮ್ಮ ಅಮ್ಮ, ನಾನು ಇಲ್ಲಿಗೆ ಬಂದೆ. ನನ್ನ ಅಡುಗೆ ಮನೆಯಲ್ಲಿ ನಾನು ನಿಂಗೇನು ಸಹಾಯ ಮಾಡ್ತಾ ಇದ್ದೆ ಅಲ್ವಮ್ಮ? ನಾನು ಇಲ್ಲಿಗೆ ಬಂದೆ. ಅಮ್ಮ, ನೀನು ಯಾಕೆ ಅಳ್ತಿದ್ಯಾ? ಇಲ್ಲ ಪುಟ್ಟಿ, ನಾನು ಯಾಕೂ ಅಳ್ತಾ ಇಲ್ಲ. ನಾನು ಅಳ್ತಿಲ್ಲ ಮಗಳೇ. ನನಗೆ ನಿನ್ಗೇನು ಆಗಿಲ್ವಲ್ಲ? ನಿಂಗೇನು ಏಟ್ ಆಗಿಲ್ವಲ್ಲ ಮಗಳೇ? ನನಗೇನು ಏಟ್ ಆಯ್ತು ಅಮ್ಮ? ನಂಗೇನು ಏಟ್ ಆಗಿಲ್ವಲ್ಲ? ನಂಗೆ ಏಟ್ ಆಯ್ತು ಅನ್ಕೊಂಡು ನೀನು ಅಳ್ತಿದ್ಯಾ? ಇಲ್ಲಮ್ಮ, ನನಗೇನಕ್ಕೆ ಏಟ್ ಆಗುತ್ತೆ? ನಾನೇಂತ ಕೇಳಂಗ್ ಬಿದ್ನಾ? ಇಲ್ವಲ್ಲ. ಅಲ್ಲ, ಇಲ್ಲಿ ಆಗಿತ್ತಲ್ಲ, ಕನ್ಸ ಸುಳ್ಳ ನಿಜನ? ನನಗೇನೋ ಒಂದು ಅರ್ಥ ಆಗ್ತಾ ಇಲ್ವಲ್ಲ. ಪುಟ್ಟಿ ಬಿದ್ದಿದ್ದು, ಆತ್ಮ ಬಂದಿದ್ದು. ಅಲ್ಲ, ಆ ಆತ್ಮ ಯಾಕೆ ನಮ್ಮ ಚಿಕ್ಕಿ ಹೆಸರು ಹೇಳ್ತಲ್ಲ? ಅದು ಗೌರಿ ಅಂತ ಹೆಸರು ಬರೀ ಹೇಳಾಯ್ತಲ್ಲ. ನನ್ನ ಮಗಳಿಗೆ ಗೌರಿ ಅಂತ ಹೆಸರೋಕೆ ಯಾವಾಗ ಹೇಳಿದ್ರು? ಅಯ್ಯೋ ದೇವ್ರೆ, ನನಗೇನು ನೆನಪಾಗ್ತಿಲ್ವಲ್ಲ. ಎಲ್ಲ ಗೋಜಲಾಗ್ಬಿಡಿದೆ ನನಗೆ. ಹೇ ಜಯ, ಯಾಕೆ ನೀವಿಬ್ರು ಇನ್ನೂ ಮಲಗಿಲ್ವಾ? ಅಮ್ಮು ಎಲ್ಲಿ? ಅಯ್ಯೋ ರೀ, ನೀವಾದ್ರೂ ಬಂದ್ರಲ್ಲ. ಅಲ್ಲ, ಯಾಕೆ ಇಷ್ಟೊಂದು ಲೇಟ್ ಮಾಡ್ಬಿಟ್ರಿ? ನಂಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ಏನು ಭಯನಾ? ಇಷ್ಟು ದಿನ ಹೇಳಿದ್ರೆ ಭಯ, ಇವಾಗ ಯಾಕೆ? ಅಂದಂಗೆ ಅಮ್ಮ ಇನ್ನೂ ಬಂದಿಲ್ವಾ? ಇಲ್ಲ ರೀ, ಅಮ್ಮ ನಿಮ್ಮ ಅಕ್ಕ ಮನೆಗಂತ ಹೋಗಿದ್ದಾರೆ. ಬಹುಶಃ ಅವ್ರು ಇವತ್ತು ಬರಲ್ಲ ಅನ್ಸುತ್ತೆ, ನಾಳೆನೇ ಬರ್ತಾರೆ ಏನೋ. ಓ ಹೌದಾ?
ಸರಿ. ಜಯ, ಒಂದು ವಿಷಯ ನಿನಗೆ. ಅದೇನು ಅಂದರೆ ನಿಮ್ಮಪ್ಪ ಊರಿಂದ ಫೋನ್ ಮಾಡಿದರು. ಏನು ಅಪ್ಪ ಫೋನ್ ಮಾಡಿದ್ರಾ? ಏನಂತೆ? ಅಲ್ಲೆಲ್ಲರೂ ಚೆನ್ನಾಗಿರ್ತಾನೆ? ಹ್ಞೂ, ಅಲ್ಲ ಚೆನ್ನಾಗಿದ್ದಾರಂತೆ. ಆದರೆ ನಿಮ್ಮ ಅಜ್ಜಿ ಇದ್ದಾರಲ್ಲ, ಆ ಅಜ್ಜಿಗೆ ತುಂಬ ಹುಷಾರಿಲ್ವಂತೆ. ಏನೋ ಗೊತ್ತಿಲ್ಲಪ್ಪ, ನಿನ್ನ ಮತ್ತು ನಿನ್ನ ಮಕ್ಕಳನ್ನೆಲ್ಲ ನೋಡಬೇಕು ಅಂತ ಇದ್ರಂತೆ. ಅದಕ್ಕೆ ಕರ್ಕೊಂಡು ಬಾ ಅಂತ ಹೇಳಿದ್ದಾರೆ. ಅದಕ್ಕೆ ನಾಳೆ ಬೆಳಗ್ಗೆ ಎಲ್ಲ ಹೊಂಟೋಗೋಣ. ರೆಡಿಯಾಗಿರಿ, ಆಯಿತಾ? ಅಯ್ಯೋ ಹೌದಾ? ನಮ್ಮ ಅಜ್ಜಿಗೆ ಏನಾಯ್ತಂತೆ? ಚೆನ್ನಾಗೇ ಇದ್ರಲ್ಲ. ಸರಿ ರೀ, ಬೆಳಗ್ಗೆ ಬೇಗ ಎದ್ದು ಹೊಂಟೋಗ್ಬಿಡೋಣ. ಅಯ್ಯೋ ದೇವ್ರೆ, ನಮ್ಮ ಅಜ್ಜಿಗೆ ಏನಾಯ್ತಪ್ಪ? ಸರಿ ಇರು, ನಂಗೆ ಸ್ವಲ್ಪ ಕೆಲಸ ಇದೆ. ನಾನು ಹೋಗಿ ಬೇಗ ಬಂದ್ಬಿಡ್ತೀನಿ. ಅಯ್ಯೋ ರೀ, ನೀವು ಇವಾಗಷ್ಟೇ ಬಂದಿದ್ದೀರಾ, ಮತ್ತೆ ಹೋಗ್ತೀರಾ? ಅಯ್ಯೋ ತಡಿಯೇ, ಎಲ್ಲೂ ಹೋಗಲ್ಲ, ಇಲ್ಲೇ ಬರ್ತೀನಿ. ಜಯ, ನಮ್ಮಮ್ಮ ಹುಷಾರಿಲ್ವಂತೆ, ನೀನನ್ನ ಕರ್ಕೊಂಡು ಹೋಗಲ್ವಾ? ಪುಟ್ಟಿ, ನೀನು ಮಾತಾಡಿದ್ದು? ಇಲ್ಲ ಅಮ್ಮ, ನಾನೇನು ಮಾತಾಡಿಲ್ಲ, ಯಾರು ಮಾತಾಡಿಲ್ಲಮ್ಮ. ನಿಂಗೇನಾಯ್ತಮ್ಮ? ಯಾಕೆ? ಅದೇನು ಇಲ್ಲ ಮಗಳೇ. ಸರಿ ನಡಿ, ಇವಾಗ ಮಲ್ಕೊ ನಡಿ. ಬೆಳಗ್ಗೆ ಬೇಗ ಎದುರ್ಗೋಬೇಕಮ್ಮ. ಸರಿ ಅಮ್ಮ, ನೀನು ಬಾ. ನನಗೊಬ್ಳಿಗೆ ಮಲ್ಗೋಕ್ಕೆ ಭಯ ಆಗುತ್ತೆ. ಸರಿ ಬಾ ಅಮ್ಮ. ನೀವು ಅಪ್ಪ ಏನು ಬಂದ್ಬಿಡ್ತಾರೆ, ನಾವಾಗ ಮಲಗಿರೋಣ ಬಾ. ಸರಿ ನಡಿಮ್ಮ. ಯಾಕ್ರಿ ಇವತ್ತು ಬೆಳಗ್ಗೆ ಸುಮ್ಮನೆ ಕುತ್ಕೊಬಿಟ್ಟಿದ್ರಲ್ಲ? ಇವತ್ತಿನ ಕೆಲ್ಸಕ್ಕೆ ಹೋಗ್ತಿಲ್ವಾ? ಹ್ಞೂ ಕಣೆ, ಹೋಗ್ಬೇಕು. ಇನ್ನೂ ಟೈಮ್ ಇದೆಯಲ್ಲ, ಅದಕ್ಕೆ ಸುಮ್ಮನೆ ಹಂಗೆ ಕುತ್ಕೊಂಡೆ. ಅನ್ನಂಗೆ ನಿಮ್ಮ ಚಿಕ್ಕಮ್ಮ ಊರಿಗೆ ಹೋದ್ರಲ್ಲ, ನೀನಿವಾಗ ಕೆಲ್ಸಕ್ಕೆ ಹೋಗ್ಬೋದು ತಾನೇ? ಹ್ಞೂ ರೀ, ಕೆಲ್ಸಕ್ಕೆ ಹೋಗ್ಬೇಕು ಇವತ್ತು. ನನಗೂ ರಜೆ ಹಾಕಿ ಒಂದು ವಾರ ಆಗೋಯ್ತು ರೀ. ಬೈತಾರೋ ಏನೋ ಗೊತ್ತಿಲ್ಲ. ಕಾವ್ಯನ ಕೈನಲ್ಲಿ ಹೇಳಿ ಕಳಿಸಿದ್ದೀನಿ, ಆದರೂ ಯಾಕೋ ಒಂಥರ ಭಯ. ಇಲ್ಲ, ಇವತ್ತು ಕೆಲ್ಸಕ್ಕೆ ಹೋಗ್ಬೇಕಪ್ಪ. ಕೆಲ್ಸಕ್ಕೆ ಹೋಗ್ಬೇಕು. ಇಲ್ಲಾಂದರೆ ಒಂದು ವಾರ ರಜೆ ಕೊಡ್ತಾರೆ. ಅದಕ್ಕೆ ಮೇಲಂದರೆ ಯಾರಾದರೂ ಬೈತಾರೆ ಅಲ್ವಾ? ಅದಕ್ಕೆ ಇವತ್ತಿಂದ ಕರೆಕ್ಟಾಗಿ ಕೆಲ್ಸಕ್ಕೆ ಕೊಟ್ಟೋಗ್ಬಿಡು. ಇನ್ಮೇಲೇನು ರಜೆ ಹಾಕೋಂಗೇನಿಲ್ವಲ್ಲ, ಹಬ್ಬನೂ ಏನೂ ಇಲ್ಲ ನಮಗೆ. ಹಾಗಾಗಿ ಇನ್ಮೇಲೆ ರಜೆ ಹಾಕೋದಂತ ಹೇಳ್ಬಿಡು. ಪ್ರಿಯಕ್ಕ, ಪ್ರಿಯಕ್ಕ, ಇವತ್ತಾದ್ರೂ ಕೆಲ್ಸಕ್ಕೆ ಬರ್ತೀಯ ಹೆಂಗೆ? ಇಲ್ಲ ಇನ್ನೂ ರಜೆ ಹಾಕ್ತೀಯಾ? ಅಲ್ಲಕ್ಕ, ಅವರು ಡೈಲಿ ಕೇಳ್ತಾ ಇದ್ದಾರೆ ಸರ್ ನಿನ್ನನ್ನು, ಪ್ರಿಯವ್ರು ಬಂದಿಲ್ಲ, ಪ್ರಿಯವ್ರು ಬಂದಿಲ್ವಾ ಅಂತ. ನಾನು ಸುಮ್ಮನೆ ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅವ್ರಿಗೆ ಹುಷಾರಿಲ್ಲ ಅಂತ ಸುಳ್ಳು ಹೇಳಿದ್ದೀನಿ ಅಕ್ಕ. ನೀನು ಇವತ್ತು ಬರದೇ ಹೋದರೆ ನನಗೂ ಬೈತಾರೇನೋ. ಇಲ್ಲ ಕಾವ್ಯ, ಇವತ್ತು ನಾನು ಕೆಲ್ಸಕ್ಕೆ ಬರ್ತೀನಿ. ಇವತ್ತು ಬಂದರೆ ಇನ್ಮೇಲೆ ಯಾವತ್ತೂ ರಜಾನೇ ಹಾಕಲ್ಲ. ನಿಮಗೆ ತುಂಬ ಥ್ಯಾಂಕ್ಸ್ ಕಣೆ, ನನಗೋಸ್ಕರ ಪಾಪ ನೀನು ಸಹಾಯ ಮಾಡಿದ್ಯಲ್ವಾ? ಪರವಾಗಿಲ್ಲ ಬಿಡು ಪ್ರಿಯಕ್ಕ, ಅಕ್ಕಪಕ್ಕ ಇದ್ದೀವಿ ಅಂದರೆ ಇಷ್ಟು ಸಹಾಯ ಮಾಡದೇ ಇರೋಕ್ಕಾಗುತ್ತಾ? ಪರವಾಗಿಲ್ಲ ಬಿಡು, ನೀನು ನನಗೆ ಥ್ಯಾಂಕ್ಸ್ ಎಲ್ಲ ಏನೂ ಹೇಳ್ಬೇಕಾಗಿಲ್ಲ. ಅದು ನನಗೆ ಇವತ್ತು ಕೆಲ್ಸಕ್ಕೆ ಬರ್ತೀನಿ ಅಂದೆಯಲ್ಲ, ಟೈಮ್ ಆಯಿತು ನೋಡು. ರೆಡಿ ಆಗಿದ್ರೆ ಬಾ ಹೋಗೋಣ. ನಾನು ರೆಡಿ ಆಗಿದ್ದೀನಿ. ನೀನು ರೆಡಿ ಆಗಿದ್ಯಾ? ಸರಿ ತಡಿ, ಒಂದು ನಿಮಿಷ ಬರ್ತೀನಿ ಇರು. ರೀ, ನಿಮ್ಗೆ ಟೈಮ್ ಇದೆ ಹೋಗೋಕ್ಕೆ. ಸ್ಟೋವ್ ಮೇಲೆ ಚಿತ್ರಾನ್ನ ಮಾಡಿಟ್ಟಿದ್ದೀನಿ, ನಾನು ಡಬ್ಬಿಗೆ ಹಾಕ್ಕೊಂಡಿದ್ದೀನಿ. ನಿಮಗೂ ಡಬ್ಬಿ ಹಾಕಿಟ್ಟಿದ್ದೀನಿ. ನೀವು ಹೋಗ್ಬೇಕಾದ್ರೆ ಅದನ್ನು ತೊಗೊಂಡೋಗಿ ಆಯಿತಾ? ಏನು ಚಿತ್ರಾನ್ನ ಮಾಡಿದ್ಯಾ? ಆ ಚಿತ್ರಾನ್ನ ಯಾರು ತಿಂತಾರೆ ಹೇಳು? ಬೇರೆ ಏನಾದರೂ ಮಾಡಬಾರ್ದಾಗಿತ್ತಾ? ನಿಮಗೆ ಚಿತ್ರಾನ್ನ ಬೇಡ ಅಂದರೆ ನಾನು ದೋಸೆ ಮಾಡ್ತೀನಿ, ತಗೊಬಂದು ಕೊಡ್ಲಾ? ಬೇಡ ಬೇಡ ಕಾವ್ಯ, ಅವ್ರಿಗೆ ದೋಸೆ ಎಲ್ಲ ಇಷ್ಟ ಆಗಲ್ಲ. ಬೇಡ, ಅವರು ಚಿತ್ರಾನ್ನ ತಿಂತಾರೆ ಬಿಡು. ರೀ, ಇವತ್ತೊಂದಿನ ಚಿತ್ರಾನ್ನ ತಿನ್ಕೊಳ್ಳಿ, ನಾಳೆಯಿಂದ ಬೇರೆ ಮಾಡ್ಕೊಡ್ತೀನಿ. ಇಲ್ಲ ಮಧ್ಯಾಹ್ನ ಅಂತೀನಿ, ಸಂಜೆ ಬಂದು ನಿಮಗೆ ಮುದ್ದೆನೂ ಸಾಂಬಾರು ಮಾಡಿ ಕೊಡ್ತೀನಿ, ಸರಿನಾ? ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಂಬಿಡ್ರಿ. ಸರಿ, ಹೋಗ್ಲಿ ಬಿಡು. ಇವತ್ತೊಂದಿನ ಅಷ್ಟೇ, ಮತ್ತೆ ದಿನ ಹಿಂಗೆ ಮಾಡಬಾರ್ದು, ಆಯಿತಾ? ಇಲ್ಲ ಇಲ್ಲ, ದಿನ ಹಿಂಗೆ ಮಾಡಲ್ಲ, ಇವತ್ತೊಂದಿನ ಅಷ್ಟೇ. ಸರಿ, ನಾನು ಇವಾಗ ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಕಾವ್ಯ ಇರು, ನಾನು ಒಳಗೋಗಿ ಬ್ಯಾಗ್ ತೊಗೊಂಬರ್ತೀನಿ. ಹಾಂ ಸರಿ ಅಕ್ಕ. ಎಲ್ಲಿ ಇಟ್ಟಿದ್ದೀನಿ ಬ್ಯಾಗ್ ನಾನು? ಇಲ್ಲೇ ಇದೆ. ಕಾವ್ಯ ಬಾ. ನಾನು ಬರ್ತೀನಿ. ಹಾಂ ಬಂದೆ ಅಕ್ಕ.